ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣತ್ತ. ಇವಾಗ ನೋಡ್ರಿ ಬೆಳಗ್ಗೆ ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಫ್ರೆಂಡ್ಸ್. ನಾನು ಬೆಳಗ್ಗೆ ಏನಿಲ್ಲ ಅಂದ್ರೆ ಭೀ ಒಂದು 8-8:30 ಆಗೈತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ. ಬೆಳಗ್ಗೆ ಎದ್ದು ಕೂಡಲೇ ಅಡುಗೆ ಏನು ಮಾಡಿತಿಲ್ರಿ. ಒಂದು ಸ್ವಲ್ಪ ಉಪ್ಪಿಟ್ಟು ನಾಷ್ಟ ಮಾಡಿದ್ವಿ. ಉಪ್ಪಿಟ್ರಿ ಮಾಡಿಕೆರೆ ಎಲ್ಲರೂ ತಿಂದ್ವಿ. ತಿಂದ್ಕೆರೆ ಉಳ್ದಿದ್ದೆಷ್ಟು ತೆಗೆದ್ಕೆರೆ ಪ್ಲೇಟ್ನ ಹಾಕಿ ಮುಚ್ಚಿಟ್ರಿ. ಆಮೇಲೆ ಎಲ್ಲ ಬಾಂಡೆಗಳೆಲ್ಲ ಗೊಳೆ ಮಾಡ್ಕೊಳತ್ತಿದ್ರಿ. ಯಾಕಂದ್ರೆ ಎಲ್ಲ ಉಂಡು ಬಳಕ ಏನು ದೌಂತಿ ಇಲ್ಲತ್ತೆ ನಪ್ಲೇನೇ ಇಲ್ರಿ. ಇನ್ನು ದೌಂತಿ ಭಾಳ ಐತ್ರಿ. ಒಟ್ಟು ಬಾಂಡೆ ಅಂತೂ ಭಾಳ ಬಿದ್ದಾವ್ರಿ. ಬಾಂಡೆ ಆಮೇಲೆ ಒಟ್ಟು ಕಿಚನ್ ಎಲ್ಲ ಹೊಲಸಾಗಿತ್ರಿ. ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋದು ಎಲ್ಲ ಇತ್ತು. ಅದಕ್ಕೆ ಇವತ್ತು ಒಂದು ಸ್ವಲ್ಪ ರಾಯಣಾಗ ಉರಿ ಬಂದಿವಲ್ರಿ. ಅದಕ್ಕೆ ಏನಾರ ಮಾಡ್ಬೇಕಂದಿದ್ದ ಏನೂ ಮಾಡಿಲ್ರಿ. ಉಪ್ಪಿಟ್ಟು ಮಾಡಿಕೊಟ್ಟ ಬರೀ ಉಪ್ಪಿಟ್ಟಿಂದ ನೋಡ್ರಿ. ಇಲ್ಲಿ ಕೂತ ನೋಡ್ರಿ. ಇನ್ನು ಜಳಕ ಮಾಡಿಸ್ಬೇಕ್ರಿ ಅವನಿಗೆ. ಯಾಕಂದ್ರೆ ಮೈ ಸುಡಾಗತ್ತಿತ್ತು ರೀ. ಅದಕ್ಕಲಾಗೆ ಹಂಕ ಮಾಡಬೇಡ, ಹಂಕ ಕುಂದ್ರತ ಹೇಳಿದ್ರಿ ಅವನಿಗೆ. ನೀರು ಇಟ್ಟಿದ್ರಿ. ಇನ್ನು ನೀರು ಕಾಸ್ಬೇಕಂತೇಳಿ ಮೊಬೈಲ್ ನೋಡ್ಕೋತ ಕೂತಿದ್ರಿ ಅವನು. ನಿನ್ನೆ ದವಾಖಾನೆ ತೋರಿಸ್ಕೊಂಬಂದಾರಲ್ರಿ. ಅದಕ್ಕೆ ದವಾ ಹಾಕೋದಿತ್ರಿ ಅವನಿಗೆ. ಭಾಳ ಅಂದ್ರೆ ವಾಮಿಟ್ ಮಾಡ್ಕೊತಾನೆ ರೀ ಬರೀ. ಅವ ಏನರ ಒಂದು ಸ್ವಲ್ಪ ದವಾ ಹಾಕಿದೆವು ಅಂದ್ರೆ. ಇವಾಗ ನೋಡ್ರಿ ಅಷ್ಟು ಕ್ಲೀನ್ ಮಾಡಕತ್ತೀನಿ ಸ್ವಚ್ಛಾಗಿ. ಒಟ್ಟು ಕ್ಲೀನ್ ಮಾಡ್ಕ್ಯಾರೆ ಆಮೇಲೆ ಬಾಂಡೆ ನೋಡ್ರಿ ಹೊರಗೆ ತಂದು ಇಡಾಕತ್ತೀನಿ ರೀ. ಬಾಂಡೆ ಎಲ್ಲ ಇದು ಮಾಡ್ಬೇಕಲ್ರಿ, ಒಂದು ಸ್ವಲ್ಪ ತಿಕ್ಕಬೇಕಲ್ರಿ. ನಾ ಬಟ್ಟೆ ನಿರ್ಮಲ ಹಾಕಿಟ್ಟಿನಿ, ಬಟ್ಟೆನೂ ಇಟ್ಟೀನಿ. ಆಮೇಲೆ ನಾವು ರಾಯಣ ನಮ್ಮ ಮಮ್ಮಿ ಫೋನ್ ಹಚ್ಚಿರ್ರಿ. ಅದಕ್ಕೆ ಮಾತಾಡತ್ತೀರಿ ರಾಯಣ. ಫೋನ್ ಎತ್ತಿಕ್ಯಾರೆ ಹಚ್ಚಿರಲ್ರಿ. ಅದಕ್ಕೆ ನಾನು ಫೋನ್ದಾಗ ಮಾತಾಡಕತ್ತಿದ್ರಿ. ನಮ್ಮ ಮಮ್ಮಿ ಹಚ್ಚಿರು. ಆಗಳೇ ಹಚ್ಚಿದ್ರಿ ನಾನು. ಅದಕ್ಕೆ ಈ ಹೊಳ್ಳಿ ಹಚ್ಚಾರಿ ವಾಪಸ್. ಆಗಳೇ ಎತ್ತಿದ್ಲಿತ್ತಿಲ್ರಿ ಫೋನ್ ಹಚ್ಚದ ಕಳಿಗೆ. ಅದಕ್ಕೆ ನಾನೇ ಮತ್ತು ಹೊಳ್ಳಿ ಅವರೇ ಹಚ್ಚಾರಿ ನೋಡ್ಕೆರೆ ಫೋನ್ ಬಂದದಲ್ಲ ಅಂಥೇಳಿ ವಿಡಿಯೋ ಕಾಲ್ ಮಾಡಿರಿ. ವಿಡಿಯೋ ಕಾಲ್ದಾಗ ಮಾತಾಡತ್ತಿದ್ದೇವ್ರಿ. ಒಟ್ಟು ಆ ಕಡೆ ಈ ಕಡೆ ಎಲ್ಲ ಒಕ್ಕಟ್ಟ ನೋಡ್ರಿ ಫ್ರೆಂಡ್ಸ್. ಮನ್ಯಾಗಂತ್ರ ಬಟ್ಟೆ ಅಲ್ಲಿ ಬಾಂಡೆ ಅಲ್ಲಿ ಏನೇ ಅಲ್ರಿ. ಚುಕ್ಕೋಳು ಅಂತ್ರ ಆಯ್ತು ರೀ. ಪೂರಾ ಎಲ್ಲ ಬಟ್ಟೆ ಎಲ್ಲ ಕೆಡೋಗ್ಬಿಡ್ತಾರೆ ರೀ. ಮುಂಜಾನೆ ಗಳಿಗೆ ಮಾಡಿ ಇಟ್ಟೀನಿ ರೀ. ಮತ್ತು ತಳಗ ಒಕ್ಕಟ್ಟ ನೋಡ್ರಿ ಎಲ್ಲ ಬಟ್ಟೆ. ಆಮೇಲೆ ನಾ ಎಲ್ಲ ಒತ್ತಾಟ ಒಯ್ದಿಟ್ಟಂದ್ರೆ ಅವರೆಲ್ಲ ತೆಗೆದ್ಕೆರೆ ಆ ಕಡೆ ಒಕ್ಕಟದು ಮಾಡ್ತಾರೆ ರೀ. ಕುರ್ಚಿ ಒಯ್ದು ಒತ್ತಾಟ ಇಟ್ಬಿಡ್ತೀನಿ ರೀ. ಅವು ಮತ್ತೆ ತರನ ಇಲ್ಲಿ ಬಿಡ್ತಾರೆ ರೀ. ಯಾಕಂದ್ರೆ ಹೋಗಿ ಲೈಟ್ ಹಚ್ಚೋದು, ಲೈಟ್ ಆರಿಸೋದು, ಫ್ಯಾನ್ ಹಚ್ಚೋದು ಮಾಡ್ತಾರೆ ರೀ ಅವರು ಕುರ್ಚಿ ಇಟ್ಕೊಂಡ್ಕೆರೆ. ಅದ್ರ ಕಲೆಗೆ ಈ ಸಲ ನಾವು ಹಿಂಗೆ ಮಾಡ್ತಾರಂತೇಳಿ ಎಲ್ಲ ಬೋರ್ಡ್ ಮಾಡಿಸಿದೇವೆ ರೀ. ಅವ್ರಿಗೆ ನೆಲಕ್ಕೆ ಅಂತೇಳಿ ಮ್ಯಾಲೆ ಮಾಡಿಸಿದೆ ಅಂದ್ರೆ ಭೀ ಮತ್ತೆ ಹೋಗ್ಕೆರೆ ಕುರ್ಚಿ ಇಟ್ಕೋತಾರೆ ರೀ. ಕುರ್ಚಿ ಎಲ್ಲರಿ ಒಯ್ದ್ಕೆರೆ ಕಟ್ಟಿಡ್ಬೇಕಾಗ್ಯದ ರೀ. ಅವಕ್ಕೂ ಎಲ್ಲ ಕಡೆ ಕಟ್ಟಿಟ್ಟಿವಲ್ಲ ರೀ. ಅವಕ್ಕೂ ಕಟ್ಟಿಡ್ಬೇಕಾಗ್ತದೆ. ಯಾರು ಬರ್ತಾರೆ ಬೀಗರು ಅಂತೇಳಿ ಕುಲ್ಲ ಇಟ್ಟಿದ್ದೇವೆ ರೀ. ಬಂದರು ಮಾಡಿದ್ರು ಅಂದ್ರೆ ಪಟಕ್ಕಂತ ತೆಗೆದು ಕೊಡೋಕೆ ಬರ್ತದೆ. ಮ್ಯಾಲೆ ಕಟ್ಟಿದೇವೆ ಅಂದ್ರೆ ಇದು ಆಗಲ್ಲ ಅಂತೇಳಿ ಮಾಡೋಣ. ಅವ್ರಿದ್ರೆ ಅವರಿಗೆ ಇಟ್ಟಿದ್ದೇವೆ ಅಂತೇಳಿ ಅವರೇ ಆಡ್ಲಿಕ್ಕೆ ತೋತಾರೆ ರೀ ಕುರ್ಚಿ. ಹೊರಗೆ ತರೋದು ಒಳಗೆ ಒಯ್ಯೋದು ಮಾಡ್ತಾರೆ ರೀ. ಬಾಂಡೆ ಎಲ್ಲ ಗೊಳೆ ಮಾಡಿಟ್ಟಿನಲ್ರಿ ಫ್ರೆಂಡ್ಸ್. ಜಸ್ಟಿನ ಹೀಗೆ ಅವು ಬಾಂಡೆ ತಿಕ್ಕಬೇಕು. ಆಮೇಲೆ ಬಟ್ಟೆನೂ ನೀರ್ಮದ ಹಾಕಿಟ್ಟಿನಿ ರೀ. ಬಟ್ಟೆ ಒಗಿಬೇಕು. ಇನ್ನೂ ಕೆಲಸ ಭಾಳ ಅದಾವ್ರಿ ಫ್ರೆಂಡ್ಸ್ ಮನ್ಯಾಗ. ಇವತ್ತು ರಾಯಣ ಸ್ಕೂಲ್ಗೆ ಹೋಗಿಲ್ಲಲ್ರಿ. ಅವನೇನು ಹುಷಾರಿಲ್ಲ. ಉರಿ ಬಂದವ್ರಿ ಅವನಿಗೆ. ಅದಕ್ಕೆ ಇವತ್ತು ಜಲ್ದಿ ಇತ್ತು ಅವ್ನ ಸಾಲಿ. ನಾನೇ ಬ್ಯಾಡ ಅಂತೇಳಿ ಬಿಡಿಸಿದ್ರಿ. ಯಾಕಂದ್ರೆ ಇದು ಆಗ್ತದಲ್ರಿ. ಅಲ್ಲಿ ಹೋಗೋಣ ಮತ್ತು ಶಾಲೆಗೆ ಹೋಗೋಣ ಉರಿ ಬಂದು ಅಂದ್ರೆ ಮತ್ತು ಅವ್ರ ಪಪ್ಪ ಫೋನ್ ಹಚ್ತಾರೆ ರೀ. ಅವರು ಬರ್ರಿ ಪಾರ ಉರಿ ಬಂದವ ಅಂತೇಳಿ. ಅದ್ರ ಕಲೆಗೆ ಯಾಕೆ ಇರ್ಲಿಕ್ಕಂತೇಳಿ ಬಿಡಿಸೇನಿ ರೀ. ಇಲ್ಲಿ ನೋಡ್ರಿ ರಾಯಣ ಇನ್ನೂ ಮುಕ್ಕೊಂಡಿದ್ದ. ಉರಿ ಬಂದವಲ್ರಿ. ಅದಕ್ಕಲ್ಲೇ ಅವ್ನಿಗೆ ದವಾ ಕುಡಿಸಿ ಮಾಡಿ ಬಾಯಿ ತೊಳ್ಕೊಂಡ್ಕೆರೆ ದವಾ ಕುಡಿಸ್ರಿ ಅವನಿಗೆ. ತೊಳ್ಕೊಂಡು ಇದು ತೊಳಸ್ಕೆರೆ ಆಮೇಲೆ ಇವಾಗ ನೋಡ್ರಿ ಅದು ಒಂದು ಹಾಸಿಗೆ ಇತ್ತು ತೆಗೆದ್ರಿ. ಮಕ್ಕೋತೇನು ಕೇಳೋಣ ಅವಲ್ಲ ಅಂತ ಹೇಳಿದ್ರಿ. ಅದಕ್ಕೆ ಗಳಿಗೆ ಮಾಡಿ ತೆಗೆದ್ರಿ ನಾನು. ಮತ್ತು ಹೊಳೆ ಮಕ್ಕೊಂದಂದ್ರೆ ಅವ್ನು ಕೂಡ ರಚ್ಚೂರು. ಅದಕ್ಕೆ ಎಲ್ಲರೂ ಕೂಡ್ತಾರೆ ಹೊಳೆ ಮಕ್ಕೊಲಕ್ಕೆ. ಇದೆಷ್ಟು ಕಸ ಹುಡುಕ್ತೇನೆ ರೀ. ಒಳಗಿಂದು ಹೊರಗಿಂದು ಕಸ ಹುಡುಕ್ಯಾರೆ. ಹೊರಗಿನ ನನಗೆ ಬಾಂಡ್ಯ ಬಟ್ಟೆ ಬಾ ಅನ್ನತ್ತವ್ರಿ. ಅಲ್ಲಿ ಬಟ್ಟೆ ಒಗಿಯತ್ತಿ ಬಾ ಅನ್ನತ್ತವ್ರಿ ಬಟ್ಟೆ. ಅದಕ್ಕೆ ಹೋಗಿ ಬಟ್ಟೆ ಒಗಿಬೇಕ್ರಿ ಫ್ರೆಂಡ್ಸ. ಮನೆಯಾಗಿದ್ರೆ ಭೀ ದೌಂತಿನೇ, ಕೆಲ್ಸಕ್ಕೆ ಹೋದ್ರೆ ಭೀ ದೌಂತಿನೇ, ಎಲ್ಲಕ್ಕೆ ಹೋದ್ರೆ ದೌಂತಿನೇ ನೋಡಿರಿ. ಮಳೆ ಒಂದು ಬರ್ಲಾಗಿದ್ರಿ. ಅದಕ್ಕೆ ಜಾಸ್ತಿ ಎಲ್ಲಿ ಕೆಲಸ ಹತ್ತಂಗಿಲ್ಲ ರೀ. ಮಾಮನೂ ಮನೆಯಾಗೆ ಇವಾಗ. ಕೆಲಸ ಹತ್ತು ಅಂದ್ರೆ ಚಂದ ಆತವ್ರಿ. ಅವರೇ ಹೋಗ್ತಾರೆ. ಇಲ್ಲ ನನಗಿತ್ತಂದ್ರೆ ನಾರೇ ಹೋಗ್ತಿದ್ರಿ. ಅವರೇ ಚುಕ್ಕೋಳಿ ಹಿಡ್ಕೊಂಡು ಕುಂದಿರ್ತಿರು. ಯಾರಿಗೂ ಕೆಲಸನೇ ಇಲ್ಲರಿ. ಅದಕ್ಕೆ ಇಬ್ಬರು ಮನೆಗೆ ಇದ್ದೇವೆ ನೋಡ್ರಿ ನಾವಂತರೂ ಫ್ರೆಂಡ್ಸ. ಇವಾಗ ನೋಡ್ರಿ ಎಲ್ಲ ಕೆಲಸ ಆಯಿತು. ಬಟ್ಟೆ ಬಾಂಡೆ ಎಲ್ಲ ಮಾಡ್ದೆ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಕಿಚನ್ ಹತ್ತೆಲ್ಲ ಒರೆಸ್ಕೊಂಡಿನಿ. ಸ್ವಚ್ಛಾಗೈತ್ರಿ ಕಿಚನ್ ಅಂತೂ. ಇಲ್ಲಿ ನಮ್ಮ ರಾಯಣ ರಾಧಿಕಾ ಮುಕ್ಕೊಂಡಾರ್ರಿ. ಇವತ್ತು ಏನೋ ವಿಡಿಯೋದಾಗ ನಾನು ಏನೂ ರೆಸಿಪಿ ಹಾಕಿಲ್ರಿ. ಆಮೇಲೆ ಮುಂಜಾನೆ ಎದ್ದು ಏನೂ ಮಾಡಿದ್ದಿಲ್ರಿ. ನಾನು ಬರೀ ಜಸ್ಟ್ ಇದು ಮಾಡಿದ್ರಿ, ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ನಾಷ್ಟ ಮಾಡಿದೇವಲ್ರಿ. ನಾಷ್ಟ ಆದಮೇಲೆ ಬಿಟ್ಬಿಟ್ಟಿವಿ. ಆಮೇಲೆ ಎಲ್ಲರಿಗೆ ಆರಾಮ್ ತಪ್ಪಿದ್ರಿ ಮನ್ಯಾಗ. ಎಲ್ಲರಿಗಿಂತ ಮೊದಲು ನಮ್ಮ ರಾಯಣಗಂತ್ರ ಭಾಳ ಆರಾಮ್ ತಪ್ಪಿದ್ರಿ. ಮುಂಜಾನೆ ಸಾಲಿಗೆ ಹೋಗಿಲ್ರಿ ಅವ ಅಂತ. ಇವತ್ತು ಇದು ಐತಾರದಂದ್ರೆ ಭೀ ಸಾಲಿಗೆ ಹೋಗಿಲ್ರಿ ಅವ. ಸಾಲಿ ಇತ್ತು ರೀ ಅವಂತ ಇವತ್ತು ಜಲ್ದಿ. ಐತಾರ್ಕೊಮ್ಮೆ ಸಾಲಿ ಇರ್ತದೆ ರೀ ಅವರಿಗೆ. ಸೋಮವಾರ ಸುಟ್ಟಿ ಕೊಡ್ತಾರೆ. ಸಾಲಿಗೆ ಹೋಗ್ಲಾರ ಬಟ್ಟೆಕ ಮನೆಗೆ ಏನಾರು ನಿನ್ನೆ ಸಾಲಿಗೆ ಹೋಗಿದ್ದ.
ಸಾಲಿಂದೇ ಕರ್ಕೊಂಬಂದಾರಿ ಅವ್ರ ಟೀಚರು ಫೋನ್ ಹಚ್ಚಿ ಹೇಳಿರಿ ಬರ್ರಿ ರಾಯಣ್ಣಗೆ ಆರಾಮಿಲ್ಲ ಅಂತ ಹೇಳಿರು. ಅದಕ್ಕೆ ಹೋಗಿ ಕರ್ಕೊಂಬಂದಿರಿ ಅವ್ರ ಪಪ್ಪ. ಇವಾಗ ನೋಡಿದ್ರು ಭೀ ಆರಾಮ್ ತಪ್ಪದ್ರಿ. ದವಾಖಾನೆ ತೋರಿಸ್ಕೊಂಬಂದಿವಿ, ಎಲ್ಲ ತೋರಿಸ್ಕೊಂಬಂದಿವಿ. ಅಂದ್ರೆ ಭೀ ಏನಿದೆ ಇಲ್ರಿ ರಾಯಾಗ. ನೋಡೋಣ ಮತ್ತು ಇಲ್ಲೇ ಊರಾಗ ತೋರಿಸ್ಕೊಂಬಂದಾರ. ಮತ್ತು ಆಮೇಲೆ ಹೇಳ್ತೀನಿ ರೀ ಅಫ್ಜಲ್ಪುರಕ್ಕೆ ಹೋಗಿ ಅಂತೇಳಿ. ಅಟ್ಟ ತನಕ ಕಮ್ಮ ಅದು ಚಂದ್ರಿ ಕಮ್ಮ ಆಗಿಲ್ಲ ಅಂದ್ರೆ ಅಫ್ಜಲ್ಪುರಕ್ಕೆ ಹೋಗ್ಬೇಕಾಗ್ತದೆ ರೀ. ತೋರಿಸ್ತೀನಿ ಬರ್ರಿ ಹ್ಯಾಂಗೆ ಮಕ್ಕೊಂದ ನಾವು ಅಂತೇಳಿ. ಫುಲ್ ಭಾಳ ಅಂದ್ರೆ ಭಾಳ ಇದಾಗ್ಯದ್ರಿ ಫ್ರೆಂಡ್ಸ್. ಅವನಿಗೆ ಮಿಕ್ಕಿ ಹೋಗೈತೆ ನೋಡ್ರಿ, ಆರಾಮ್ ತಪ್ಪ್ಯದ. ನಮ್ಮ ರಚ್ಚು ಮಕ್ಕೊಂಡಾಳಿದ್ದಿ ನಿದ್ದೆ ಹತ್ತಿದ್ರೆ ಆಕಿಗೆ. ಇಲ್ಲ ನೋಡ್ರಿ ರಾಣ ಹೂವು ಮೇಯ್ಗೆ ಬೆಚ್ಚಗಾಗ್ಯದಾರ. ದವಾ ಕುಡ್ದಿದಿ? ಹಾಂ ಮುಂಜಾನೆ ಇನ್ನೊಂದು ಸ್ವಲ್ಪ ನಿತ್ತು ಅಂಜಾರ ಕುಡಿ. ಊರಿ ಬಂದಾವ ನೋಡ್ರಿ ಮತ್ತೀಗ ಫ್ರೆಂಡ್ಸ. ಹಾಂ ವಿಕ್ಸ್ಗೋಳಿ ಕೂಡಲಿ ಕೆಮ್ಸತ್ತದತ್ರಿ. ವಿಕ್ಸ್ಗೋಳಿ ಬೇಡಾಗತ್ತನ ಹೇಳಿ. ಗಂಟ್ಲಾಗ ಹೋದತ್ ಮತ್ತು ಬ್ಯಾಗ ಸೀದಾ ಹಿಡ್ಕೊಂಡು ಕುಂದ್ರು. ಎದ್ದು ಕುಂದ್ರೆ ಇಲ್ಲಿಕಂದ್ರೆ ಮಳೆ ಇಲ್ಲ ಏನಿಲ್ಲ ಅಂದ್ರೆ ಭೀ ನೋಡ್ರಿ ಗಾಳಿ ಹ್ಯಾಂಗೆ ಬಿಟ್ಟದಂತೇಳಿ. ನೋಡ್ರಿ ಗಿಡ ಎಲ್ಲ ಎಕಡೆ ಆಲತ್ತಾವ ನೋಡ್ರಿ. ಪೂರ್ತಿ ನಮ್ಮ ಗಿಡ ನೋಡ್ರಿ ಹೆಂಗೆ ಬಗ್ಲತ್ತಿ. ಕಂಡಪಟ್ಟಿ ಗಾಳಿ ಬಿಡತ್ತದ ನೋಡ್ರಿ ಫ್ರೆಂಡ್ಸ್. ಬರೇ ಗಾಳಿನೇ ಗಾಳಿ, ಒಟ್ಟ ಮಳೆ ಇಲ್ಲ ಏನೇ ಇಲ್ಲ. ಭಾಳ ಹೈರಾಣ ಬಂದದ ನೋಡ್ರಿ ರೈತರ ಜೀವನ ಅಂತ. ಕಂಡಪಟ್ಟಿ ಹೈರಾಣ ಬಂದದ್ರಿ. ಯಾಕಂದ್ರೆ ಮಳೆ ಇದ್ದರೆ ಎಲ್ಲ ಈಗ ಇದು ಮಾಡ್ತಾರೆ ರೀ, ಹತ್ತಿ ಊರೋದು ತೊಗರಿ ಬಿತ್ತೋದು ಮಾಡ್ತಾರೆ. ಮಳಿನೇ ಇಲ್ರಿ, ಏನರ ಮಾಡ್ಬೇಕು ಅವ್ರೇ. ನೋಡ್ರಿ ಇಲ್ಲಿ ಮುಂಜಾನೆ ತಳಿ ಮಾಮ ಸಂತಿ ಮಾಡ್ಕೊಂಬಂದಿರೋ ಒಂಜರ ಟಮಾಟಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ತೊಗೊಂಬಂದಾರ. ನಾನೇ ಅಷ್ಟೇ ಹೇಳಿದ್ರಿ, ಭಾಳ ಏನೋ ತರಬೇಡ್ರಿ, ಇವು ಮೂರೇ ತೊಂಬರಿ ಉಳ್ಳಾಗಡ್ಡಿ ಟಮಾಟಿ ನೋಡ್ರಿ ಚಂದಾಗಿ ಅಂತೇಳಿ. ಮಳೆ ಬರ್ಲಾರ ಬಟ್ಟೆಗೆ ಅಂತರು ಭಾಳ ತುಟ್ಟಾಗೈತ್ರಿ. ಹೇಳೇಬಾರ್ದು ಅಡ್ ತುಟ್ಟಾಗೈತಿ ಎಲ್ಲನೇ ರೀ. ಒಂದು ಅಲ್ಲ ಕೊತ್ತಂಬರಿ ಏನರ ತೊಳಕ್ಕೆ ಹೋದ್ರೆ ಅವೇ 10-15 ರೂಪಾಯಿ ಒಂದು ಹೇಳಾಗತ್ತಾರ ರೀ. ಅಷ್ಟು ತುಟ್ಟಾಗೈತ್ರಿ. ಮಳೆ ಬಂದ್ರೆ ಸಸ್ತ ಆಗ್ತದ್ರಿ. ಮಳಿನೇ ಇಲ್ಲ, ಅದಕ್ಕಲ್ಲಿಗೆ ಭಾಳ ತುಟ್ಟಿ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್. ನಿಮ್ಮ ಕಡೆ ಹೆಂಗದಂತೆ ಕಮೆಂಟ್ ಮಾಡಿರಿ. ಮಳೆ ಪಿಳಿ ಹೆಂಗದ ಗಾಳಿ ಅಂಥೇಳಿ. ನಮ್ಮ ಕಡೆ ಅಂತ ಹೇಳ್ಬಾರ್ದು ಮಳೆ ಅನ್ನೋದೇ ಗೊತ್ತಿಲ್ಲ. ಒಂದು ದಿನ ಬತ್ತಂದ್ರೆ ಆಯ್ತು ರೀ, ತಿಂಗಳ ದಿನ ಹೋಗ್ಬಿಡ್ತೈತಿ. ಇದೆಷ್ಟು ತೆಗೆದಿಡ್ಬೇಕು ರೀ. ನೋಡ್ರಿ ಇಲ್ಲಿ ಮೆಣಸಿನ್ಕಾಯಿ ಅದಾವ ಅಂತೇಳಿ ಮೆಣಸಿನ್ಕಾಯಿ ಬೇಡ ಅಂದೀನಿ. ಇದ್ರಾಗ ಇವಾಗ ತೆಗೆದಿಡ್ತೀನಿ ರೀ ಫ್ರೆಂಡ್ಸ. ಇದೆಷ್ಟು ಭಾಳ ತಂದಾರ ಅವರು. ನಾನೇ ಹೇಳಿನಿ ರೀ ಇಷ್ಟೇ ತೊಗೊಂಬಂತೇಳಿ, ಅದಕ್ಕೆ ಇಷ್ಟೇ ತೊಗೊಂಬಂದಾರ. ಇನ್ನೇ ಒಂದು ವಿಡಿಯೋ ಮಾಡಿದಲ್ರಿ ಫ್ರೆಂಡ್ಸ, ಅದು ಒಂದು ಸ್ವಲ್ಪ ಇದು ಆಗೈತೆ ರೀ, ಬ್ಲರ್ ಆದಂಗೆ ಆಗಿತ್ತು, ಏನೋ ಕಾಣಾಗಿತ್ತು ವಿಡಿಯೋದಾಗ. ಅದ್ರೊಳಗೆ ನಾನು ನಮ್ಮ ಮನೆ ಖರ್ಚು ಎಷ್ಟು ಬಂದಿತ್ತು ಅಂತೇಳಿ ಹೇಳಿದ್ದೆ. ನಮ್ಮ ಮನೆ ಖರ್ಚು ಬಂದಿದ್ದೆಲ್ಲ ಹೇಳಿದ್ರಿ. ಅದು ವಿಡಿಯೋ ಏನಾಗಿತ್ತು ಏನು ಗೊತ್ತಿಲ್ಲ ರೀ. ಏನು ಮಾಡ್ಯಾರೋ ಏನು ವಿಡಿಯೋದಾಗ ಏನಂತೇಳಿ ಮಾಡಿ ಗೊತ್ತಿಲ್ಲ ರೀ. ಅದು ಫುಲ್ ವಿಡಿಯೋನೂ ಒಟ್ಟುನೇ ರೀ, ಫಸ್ಟ್ ಹಿಡಿದು ಎಂಡ್ ತನಕ ವಿಡಿಯೋನೇ ಬ್ಲರ್ ಬರಾಗತ್ತೈತೆ ರೀ. ಬರೀ ಏನಾಗೈತೆ ಗೊತ್ತಿಲ್ಲ ನನಗಂತೂ. ಅದಕ್ಕೆ ಮತ್ತೊಮ್ಮೆ ಹಂಗೆ ಕೇಳತ್ತಿದ್ರಿ ನೀವು, ನಿಮ್ಮ ಮನೆ ಖರ್ಚು ಎಷ್ಟು ಬತ್ರಿ ಎಲ್ಲ ರೆಡಿ ಮಾಡೋಕೆ, ಎಲ್ಲ ಪತ್ರ ಹೊಡ್ಯಾಕೆ, ನೀವು ಫರ್ಶಿ ಕಿಚನ್ ಕಟ್ಟಿ ಅದೆಲ್ಲ ಮಾಡ್ಕೊಂಡಿರಲ್ಲ, ಅದಕ್ಕೆ ಎಲ್ಲ ಎಷ್ಟು ಖರ್ಚು ಬತ್ತ ಅಂತೇಳಿ ಮತ್ತೆ ಕೇಳಿರಿ ಕಮೆಂಟ್ದಾಗ. ಹೇಳೀನಿ ರೀ ನಾನು ವಿಡಿಯೋ ಸರಿ ಬರ್ಲಾರ ಬಟ್ಟೆಕ ಯಾರು ನೋಡ್ಲಿಲ್ಲೇನೋ ಕೇಳಿರೇನು, ಅದಕ್ಕೆ ಮತ್ತೆ ಹೇಳತ್ತೀನಿ ರೀ. ನಮ್ದಿದ್ದು ಎಲ್ಲ ಟೋಟಲಾಗಿ ಖರ್ಚು ಬರೋಕೆ ಏನಿಲ್ಲ ಅಂದ್ರೆ ಭೀ ಪತ್ರ ಹೊಡೆಯೋರು, ಆಮೇಲೆ ಕಟ್ಟೋರು ರೀ, ಫರ್ಶಿ ಹಾಕೋರು, ಇದಕ್ಕೆಲ್ಲ ಚಾಟು ಚೂಟು ತರ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ಮಾಡ್ಲಿಕ್ಕೆ ಇದು ತರ್ಲಿಕ್ಕೆ ಒಂದು ಸ್ವಲ್ಪ ಹತ್ತದೆ ಅಲ್ರಿ ಎಲ್ಲ. ಮತ್ತು ಧರ್ವಂದಿಕ್ಕೆ ಏನೇ ತರಬೇಕಾದ್ರೂ ಭೀ ದುಡ್ಡು ಬೇಕೇ ರೀ. ಏನೇ ತರ್ಲಿಕ್ಕೆ ಹಿಂಗೆ ಹೋಗಿ ಖಾಲಿ ಹೋಗಿ ಅದಕ್ಕಾರೆ ಹೋಗಿದ್ದೇವೆ ಅಂದ್ರೆ ಅದು ತೊಗೊಂಬಾನ ಅದು ತೊಗೊಂಬರೋವ್ರಿ. ಅದಕ್ಕೆಲ್ಲ ಕಾಸು ಭಾಳ ಹತ್ತು ಹೋಗ್ಯದ್ರಿ, ಎಳೆಬಾರ್ದು. ಅದಕ್ಕೆ ಎಷ್ಟು ಹೋಗೈತಪ್ಪ ಅಂತಂದ್ರೆ 140 ಹೋಗೈತ್ರಿ. 140 150 ಹೋಗ್ಯದ್ರಿ. ಅಂದ್ರೆ 1,50,000 ಇಲ್ಲ 1,40,000 ಹಿಂಗೆ ಹೋಗ್ಯದ್ರಿ. 40,000 ನಾವು 140 150 ಹಿಂಗೆ ಹತ್ತೀವ್ರಿ. 1,40,000 1,50,000 ಹಿಂಗೆ ಹೋಗೈತೆ ಅವ್ರಿ ಫ್ರೆಂಡ್ಸ. ಎಲ್ಲ ಕಿಚನ್ ಕಟ್ಟಿ ನಮ್ಮ ಫರ್ಶಿ ಹಾಕೋದು, ಆಮೇಲೆ ಎಲ್ಲನೇ ಬತ್ರಿ, ಒಂದು ಇಲ್ಲ ಅನ್ನೋದಿಲ್ಲ, ಎಲ್ಲನೇ ಬತ್ತದ್ರಾಗ. ಎಲ್ಲ ಬಿಡಿ ಹೇಳ್ಬೇಕಾದ್ರೆ ಭಾಳ ಅದ್ರಿ ಫ್ರೆಂಡ್ಸ. ಪತ್ರ ಹೊಡೆಯೋರ್ದು, ಕಟ್ಟೋರ್ದು, ಆಮೇಲೆ ಫರ್ಶಿ ಹಾಕೋರ್ದು ಇದೆಲ್ಲ. ಮತ್ತು ಇಲ್ಲಿ ನಮ್ಮದು ಗಾರೆ ಇತ್ತಲ್ರಿ ಮನೆ ಫುಲ್ ಯಾತ್ರೆ ಮಾಡ್ಕೋಬೇಕಾರೆ ಅವ್ರಿಗೆ ಗರ್ಸ್ ಹಾಕೋರಿಗೆ ಅವ್ರಿಗೆ ಗರ್ಸ್ ತರಕ್ಕೆ, ಆಮೇಲೆ ಡಸ್ ತರಕ್ಕೆ, ಇದೆಲ್ಲ ಹೇಳ್ಬೇಕಾದ್ರೆ ತುಸು ಆಗ್ತದ್ರಿ. ಅದಕ್ಕೆ ಟೋಟಲಾಗಿ ಎಲ್ಲ ಹೇಳಿಬಿಟ್ರಿ ಎಷ್ಟು ಹೋಗೈತೆ ಅಂಥೇಳಿ. ಮತ್ತು ಮತ್ತೊಂದು ಕಮೆಂಟ್ದಾಗ ಕೇಳಿದ್ರಿ, ನಿಮ್ಮದು ಊರು ಯಾವ್ದ್ರಿ ಅಂಥೇಳಿ. ನಮ್ಮ ಊರು ಎಲ್ಲ ಕಮೆಂಟ್ ಫಸ್ಟ್ ನಾ ಸುರುವಿಗೆ ವಿಡಿಯೋ ಮಾಡೋಕ್ಕಾಗಿ ಎಲ್ಲ ಹೇಳಿದ್ರಿ. ಮತ್ತೆ ಹೊಸದಾಗಿ ನಮ್ಮ ಸಬ್ಸ್ಕ್ರೈಬರ್ ಯಾರೇ ಇದ್ರಲ್ಲ ಅವ್ರು ಕೇಳ್ತಾರೆ ರೀ, ಅದಕ್ಕೆ ಮತ್ತೆ ಹೇಳತ್ತೀನಿ ರೀ.
ನಮ್ಮ ಊರ ಇದು ರೀ ಅಫ್ಜಲ್ಪುರ ಬಲ್ ಬಳೂರ್ಗಿ ಬಳೂರ್ಗಿ ಒಂದು ಸಣ್ಣ ಹಳ್ಳಿ ಐತ್ರಿ. ಅಫ್ಜಲ್ಪುರ ತಾಲೂಕ ಬಳೂರ್ಗಿ ಗ್ರಾಮ ಐತ್ರಿ ನಮ್ಮದು. ಇಲ್ಲೇ ಅದ ರೀ ಅಫ್ಜಲ್ಪುರಕ್ಕೆ ನಮ್ಮ ಊರಿಗೆ ಒಂದು 10-11 ಕಿಲೋಮೀಟರ್ ಆಗ್ತದೆ ರೀ. ಅದಕ್ಕೆ ನೀವು ಕೇಳಿರಿ ಅಂತೇಳಿ ಹೇಳಾಕತ್ತೀನಿ ರೀ ಫ್ರೆಂಡ್ಸ. ನಮ್ಮ ಸೋನಿ ನೋಡ್ರಿ, ಸೋನಿ ನೋಡ್ರಿ, ನಮ್ಮ ಸೋನಿಗೆ ಕೇಳಿರಿ ನಿಮ್ಮ ಸೋನಿ ಎಲ್ಲದ, ನಿಮ್ಮ ಕ್ಯಾಟ್ ಎಲ್ಲದ ಅಂತೇಳಿ. ನೋಡ್ರಿ ನಮ್ಮ ಕ್ಯಾಟ್ ಇಲ್ಲದ, ನಮ್ಮ ಸೋನಿ ಹೊಲ್ದಾನ ತೊಗೊಂಬಂದೀವ್ರಿ. ಇದಕ್ಕೆ ಮೊನ್ನೆ ಅಂತೇಳಿ ಒಂದು ಥೋಡೆ ದಿನ ಆರಾಮ್ ತಪ್ಪಿತ್ರಿ. ಆಮೇಲೆ ಆರಾಮ್ ತಪ್ಪಿತ್ತೇಳಿ ನಾನು ದವಾಖಾನೆಗೆ ಒಯ್ಯಮ್ಮನ ಇಲ್ಲೇ ನಮ್ಮೂರ ದವಾಖಾನೆ ಇದ್ರಿ. ನಾಯಿ ಮತ್ತು ಆಮೇಲೆ ಎತ್ತುಗಳಿಗೆ ಒಯ್ತಾರಲ್ರಿ, ಅಲ್ಲಿ ಹೋಗಿದ್ವಿ. ಹೋಗೋಣ ಬೆಕ್ಕಿಗೆ ನೋಡಲ್ಲ ಅಂತ ಹೇಳಿದ್ರಿ. ಅಲ್ಲಿ ಬೆಕ್ಕಿಗೆ ನೋಡೋಂಗಿಲ್ಲ, ಚಿಕ್ಕದು ಯಾವಾರೇ ಉರಿ ಬಾಟ್ಲಿ ಎತ್ತಿದ್ದು ಅಂದ್ರೆ ಅವು ಹಾಕ್ರಿ ಕಮ್ಮಿ ಆಯ್ತು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮೊನ್ನೆ ನಾವು ರಚ್ಚು ತೊಳ್ಸ್ಕೊಂಬಂದಿದ್ದು ಉರಿ ಬಾಟ್ಲಿ ಐತ್ರಿ, ಅದೇ ಹಾಕಿದ್ರಿ ನಮ್ಮ ಸೋನಿಗೆ. 2 ದಿನ ಏನೋ ಹಾಲು ಕುಡ್ದಿತ್ತಿಲ್ಲ, ನೀರು ಕುಡ್ದಿತ್ತಿಲ್ಲ. 3ನೇ ದಿನಕ್ಕೆ ಚಲೋ ಆಯ್ತು ರೀ. ದವಾ ಹಾಕಾನ ಅಂದ್ರೆ ಔಷಧ ಹಾಕಾನ್ರಿ. ಏನು ಹಾಂ ಇಲ್ಲ ತಂದಿಲ್ಲ, ದುಕಾನ್ ಮುಚ್ಚಿಲ್ಲಕ್ಕಿ, ದುಕಾನ್ ಮುಚ್ಚಾರ. ದುಕಾನ್ ಮುಚ್ಚಾರ್ರಿ. ಅದಕ್ಕೆ ಚಾಕ್ಲೇಟ್ ತಿಂದೆ ಅಂತೇಳಿ ರಾಯಣ ಹೋಗಿ ಹೇಳ್ಯಾನಂತ್ರಿ ರಾಧಿಕಾಗ. ಅದಕ್ಕೆ ಅಲ್ಲಿ ಇದಲ್ಲ, ಈಗ ನೀವು ಚಾಕ್ಲೇಟ್ ತಿಂದಿರಲ್ಲ ಅಂತೇಳಿ. ಅದು ವಿಕ್ಸ್ಗಳಿದ ವಾಸ್ ಬರ್ತದೆ ನೋಡಿ. ವಿಕ್ಸ್ ಗೋಳಿ ಕೊಟ್ಟೇನಿ ರಾಯಾಗ, ಅಲ್ಲ ವಿಕ್ಸ್ ಗೋಳಿ ಅದ, ವಿಕ್ಸ್ ಗೋಳಿ ಕೊಟ್ಟೇನ್ರಿ. ಅದಕ್ಕೆ ರಾಯಣ ಹೋಗಿ ಆಕಿಗೆ ಚುಗ್ಲಿ ಚುಚ್ಚೇನ್ರಿ. ಚುಗ್ಲಿ ಅಂದ್ರೆ ಚಾಡಿ ಹೇಳ್ಯಾನ್ರಿ. ಅದಕ್ಕೆ ಆಕಿ ಬಂದಾಡ್ರಿ ಚಾಕ್ಲೇಟ್ ತಂದಿರಲ್ಲ ನೀವು ಎಲ್ಲದ ಅಂತೇಳಿ. ಮೊನ್ನೆ ಅಂತೇಳಿ ಒಂದು ಕಮೆಂಟ್ ಕಳಿಸಿದ್ರಿ ಫ್ರೆಂಡ್ಸ. ಏನಂತ ಹೇಳಿದ್ರೆ, ನಾನು ಅವತ್ತಿನ ದಿನ ಇದು ವಿಡಿಯೋದಾಗ ಏನಂದಿದ್ರಿ, ಸಂಕ್ರಾಂತಿ ಕರಿ ಅಂತ ಹೇಳಿದ್ರಿ. ಅದು ಕಾರುಣಿ ಕರಿ ಅನ್ನೋದ್ಬಿಟ್ಟು ಸಂಕ್ರಾಂತಿ ಕರಿ ಅಂತ ಹೇಳಿದ್ರಿ. ಅದು ತೆರೆಯಾಗಿಲ್ರಿ ನನಗಾನು. ಅದ್ರ ಬಾಯಿ ತಪ್ಪಿ ಒಂದೊಂದು ಮನುಷ್ಯ ಒಂದೊಂದು ಮಾತು ಹೋತವ್ರಿ ಬಾಯಿ ತಪ್ಪಿ. ಅದಕ್ಕೆ ಸಾರಿ ರೀ. ಅದು ನಾನು ಸಂಕ್ರಾಂತಿ ಇದು ಕಾರುಣಿ ಕರಿ ಅನ್ನೋದ್ಬಿಟ್ಟು ಸಂಕ್ರಾಂತಿ ಕರಿ ಅಂದ್ರಿ. ಸಂಕ್ರಾಂತಿ ಕರಿ ಮಾಡಿದ್ದು ಚಿಕನ್ ಕರಿ ಅಂತ ಹೇಳಿದ್ರಿ ನಾನು. ಅದು ಕಾರುಣಿ ಕರಿ ಮಾಡಿದ್ದು ಚಿಕನ್ ಕರಿ ಇತ್ತು ರೀ ಫ್ರೆಂಡ್ಸ. ಸಾರಿ ರೀ. ಇಷ್ಟೆಲ್ಲ ಕಮೆಂಟ ನೋಡಿದ್ರೆ ಭಾಳ ಅದಾವ್ರಿ. ಅದಕ್ಕೆ ಇವೆಲ್ಲ ಒಂದೊಂದಾಗಿ ಹಾಗೆ ಹೇಳ್ಕೊತ ಹೋದ್ರೆ ಅವ್ರಿಗೆ ಕಮೆಂಟ್ ಮಾಡಿದವ್ರಿಗೆ ಖುಷಿ ಆಯ್ತು. ನಾವು ಕಮೆಂಟ್ ಮಾಡಿದ್ಕೆ ರಿಪ್ಲೈ ಕೊಟ್ಟರು ಅಲ್ಲ ಅಂತ ಹೇಳ್ಕರೆ. ಅದಕ್ಕೆ ಇವತ್ತು ಹೇಳತ್ತೀನಿ ರೀ, ಕಮೆಂಟ್ ಕೇಳಿದವ್ರಿಗೆ ನಮ್ಮ ಮನೆ ಖರ್ಚು 150 ಬಂದದ್ರಿ. ಆಮೇಲೆ ನಿಮ್ಮ ಸೋನಿಗೆ ತೊಗೊಂಬಂದಿರಿ ಚಲೋ ಮಾಡ್ರಿ ಅಂತ ಹೇಳ್ರಿ. ಅದಕ್ಕೆ ನಮ್ಮ ಸೋನಿಗೆ ತೊಗೊಂಬಂದಿರಿ ನೋಡ್ರಿ ಫ್ರೆಂಡ್ಸ. ಮತ್ತು ನಮ್ಮೂರು ಯಾವುದು ಅಂತ ಕೇಳಿದ್ರಿ, ನಮ್ಮೂರ ಬಳೂರಿಗೆ ಅಂತೇನೆ ಹೇಳಿದ್ರಿ. ಮತ್ತೇನೇನು ಹಿಂಗೆ ನಿಮ್ಗೆ ಡೌಟ್ಗಳಿದ್ದು ಅಂದ್ರೆ ಕಮೆಂಟ್ ಮಾಡಿ ಕೇಳಿರಿ, ನಾನು ಕಮೆಂಟ್ದಾಗ ರಿಪ್ಲೈ ಕೊಡ್ತೀನಿ ರೀ ಫ್ರೆಂಡ್ಸ. ಈಗ ಸದ್ಯಕ್ಕಂದ್ರೆ ಅಷ್ಟು ಮೊದಲು ಬರೋಷ್ಟು ಕಮೆಂಟ್ನೂ ಬರಲ್ಲಾಗ್ಯಾವ ರೀ ನಮಗೆ ಅಷ್ಟೇ. ಒಂದು ದಿನದಾಗ 9-10 ಕಮೆಂಟ್ ಆದ್ರೆ ಭಾಳ ಐತ್ರಿ. ನೀವೆಲ್ಲ ಕಮೆಂಟ್ ಮಾಡಿ ನಿಮ್ಮ ಡೌಟ್ಗಳೆಲ್ಲ ಕೇಳಿದ್ರಂದ್ರೆ ನಮ್ಗೆ ಖುಷಿ ಆಗ್ತದೆ ರೀ. ನಮ್ಗೆ ರಿಪ್ಲೈ ಮಾಡೋಕ್ಕೆ ಅನುಕೂಲ ಆಗ್ತದೆ ರೀ. ನೀವು ಅದು ಕೇಳಿಲ್ಲ ಇದು ಕೇಳಿದಂದ್ರೆ ನಮ್ಗೆ ಬೇಜಾರು ಆಗ್ತದೆ ರೀ ಫ್ರೆಂಡ್ಸ. ಹಾಗೆ ನಮ್ಗೆ ಕೂಡ ಕಮೆಂಟ್ ಮಾಡೋದು ಇದು ಮಾಡೋದು ಮಾಡಿರಿ. ನೋಡಿರಿ ನಮ್ಮ ಸೋನಿನು ಎಷ್ಟು ಸಣ್ಣದಿತ್ತು, ಎಷ್ಟು ದೊಡ್ಡದಾಗ್ಯದ. ಕಂಡಪಟ್ಟಿ ಗಾಳಿ ಬಿಟ್ಟೈತೆ ನೋಡ್ರಿ ನಮ್ಮ ಕಡೆ ಅಂತೂ. ಬರೀ ಗಾಳಿನೇ ಗಾಳಿ, ಭಾಳ ಅಂದ್ರೆ ಭಾಳ ಗಾಳಿ ಉದ್ಲಗತ್ತೈತೆ ರೀ. ಮಳೆ ಬರ್ತಂದ್ರೆ ಚಂದ ಆಗ್ತದೆ ರೀ ರೈತರಿಗೆ. ಮಳೆ ಬರ್ಲಾರ್ಬಿಟ್ಟಾಗ ಏನು ಇದು ಆಗಲಾಗೈತಿ. ಆಮೇಲೆ ರೈತರ ಜೀವನನೂ ಭಾಳ ಇದಿರ್ತೈತಿ. ಅದು ಮಳೆ ಸಲಕ್ಕೆ ಹತ್ತಿ ತೊಗರಿ ಎಲ್ಲ ಬಿತ್ಕೊಂಡು ಕೂತಾರ ರೀ. ಮೊನ್ನೆ ಒಂದು ಸ್ವಲ್ಪ ಮಳೆ ಬರ್ತಲ್ರಿ, ಅದು ಬಿತ್ಕೊಂಡು ಕೂತಾರ. ಇವಾಗ ಮಳೆ ಬರಲಿಲ್ಲ ಅಂದ್ರೆ ಎಲ್ಲ ಬರಗಾಲ ಬಿದ್ದಂಗೆ ಆಗ್ತದೆ ರೀ. ಆಮೇಲೆ ಕೂಲಿ ಹೋಗೋರು ಮನುಷ್ಯರೇ ಅಂದ್ರೆ ನಮ್ಮಂಥವ್ರಿ. ನಾವು ನಮ್ಗೆ ಈಗ ಮಳೆ ಬರ್ತಂದ್ರೆ ದೌಂತಿ ಹತ್ತಾವ, ಮಳೆ ಬರಲಿಲ್ಲ ಅಂತ ದೌಂತಿನೇ ಇಲ್ಲರಿ, ಮನೆಗೆ ಕುಂದಿರ್ಬೇಕಾಗ್ತದ. ನೋಡ್ರಿ ನೀವು ಮಾಮ ಅಂತೂ ಎಷ್ಟು ದಿನ ಆಯ್ತು ನಾವು ಬಂದಾನೆ ಹಿಡಿದು ಮನೆಗೆ ಇರ ರೀ. ಒಂದು ಥೋಡೆ ದಿನ ಹೋದರು, ಆಮೇಲೆ ನಾನು ಒಂದು ಥೋಡೆ ದಿನ ಹೋಗಿದ್ದೆ. ಮಳೆ ಬಂದು ಬಳಕ ಆಯ್ತು ರೀ. ಈಗ ಮಳೆ ಇಲ್ಲ ಏನಿಲ್ಲ, ದೌಂತಿನೇ ಹತ್ತಲಾಗೈತೆ ರೀ ನಮ್ಗಂತೂ. ನಮ್ಮ ರೊಚ್ಚು ನೋಡ್ರಿ ಇಂಥದ್ದಾಗೆ ಹ್ಯಾಂಗೆ ಮುಕ್ಕೊಂಡ ಅಂಥೇಳಿ. ಯಾಕಂದ್ರೆ ಲೈಟ್ ಹೋಗ್ಯಾವ್ರಿ ಫ್ರೆಂಡ್ಸ, ಅದಕ್ಕೆ ಹಂಗೆ ಮುಕ್ಕೊಂಡವ್ರಿ ಆಕೆನೂ. ನಿಮ್ಮ ಕಮೆಂಟ್ಗಳಿಗೆ ನಾನಂತೂ ಉತ್ತರ ಕೊಟ್ಟೀನಿ ರೀ. ಹಾಗೆ ನಿಮ್ಗೆ ಏನಾರು ಡೌಟ್ ಇದೆ ಅಂದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.